ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಕೀರ್ತಿ ನಾರಾಯಣ್. ಅರಗಿಣಿ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆ ಸೀರಿಯಲ್ ಸಾಕಷ್ಟು ಫೇಮ್ ಕೂಡ ಪಡೆದುಕೊಂಡಿತ್ತು. ಆ ಸೀರಿಯಲ್ ಟೈಟಲ್ ಕಾರ್ಡ್ ಪ್ಲೇ ಆದ್ರೆ ಸಾಕು ಎಲ್ರು ಟಿವಿ ಮುಂದೆ ಬಂದು ಕುತ್ಕೊಂತಾ ಇದ್ರು. ಯಾಕಪ್ಪ ಈ ವಿಷಯದ ಬಗ್ಗೆ, ಅರಗಿಣಿ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಂಡ್ರ, ಅಲ್ಲೇ ಇರೋದು ವಿಷಯ. ವಿಷಯ ಏನಪ್ಪಾ ಅಂದ್ರೆ, ಅರಗಿಣಿ ಸೀರಿಯಲ್ ಎಲ್ಲಾ ಪಾತ್ರಧಾರಿಗಳು ಸಿಕ್ಕಾಪಟ್ಟೆ ಫೇಮ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಎಲ್ರಿಗೂ ಕೂಡ ಯಾವ ಯಾವ ಪಾತ್ರ ಯಾರು ಮಾಡಿದ್ದಾರೆ ಅಂತಾನು ಎಲ್ರಿಗೂ ಈಗಲೂ ಸಹ ನೆನಪಿದೆ. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅಕ್ಷರ ಪಾತ್ರಧಾರಿ ಆರತಿ ಕುಲಕರ್ಣಿ ಅವರಿದ್ದಾರೆ. ಬನ್ನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹೆಲೋ, ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ. ನಾನು ಆ ಟೈಮ್ಗೆ ಹೋಗ್ಬಿಟ್ಟೆ ಇವಾಗ. ಅರಗಿಣಿ ನೀವು ಟೈಟಲ್ ಹೇಳಿದ್ರಲ್ಲ, ಮುದ್ದು ಪೆದ್ದು ಅರಗಿಣಿ ಅಂತ, ತುಂಬ ಖುಷಿ ಆಯ್ತು ನನಗೆ. ನಾನು ಅಷ್ಟೇ ಆ ಸೀರಿಯಲ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಆಗಿದ್ದೆ. ಯಾಕಂದ್ರೆ ಆ ಸೀರಿಯಲ್ ಬಂತು ಅಂದ್ರೆ ಸಾಕು ಎಲ್ರು ಟಿವಿ ಮುಂದೆ ಬಂದು ಕೂತ್ಕೊಳ್ಳೋದು, ಅಷ್ಟು ಫ್ಯಾನ್ ಆಗಿದ್ರು ಎಲ್ರು ಆ ಸೀರಿಯಲ್ಗೆ. ನೀವು ಕೂಡ ಆ ಸೀರಿಯಲ್ ಅಕ್ಷರ ಪಾತ್ರ ಮಾಡ್ತಾ ಇದ್ರಿ. ಎಷ್ಟು ಖುಷಿ ಇದೆ ಇವಾಗ ಆ ಅರಗಿಣಿ ಸೀರಿಯಲ್ ಟೈಮ್ನ ನೆನ್ಸ್ಕೊಂಡ್ರೆ. ತುಂಬ ಖುಷಿ ಇದೆ. ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅದನ್ನ. ಆ ಸೀರಿಯಲ್ ನಂಗೊಂದು ಲೈಫ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇವತ್ತಿಗೂ ನಾವು ಇಂಡಸ್ಟ್ರಿಲಿ ಸೀರಿಯಲ್ ಆಗಲಿ ಸಿನಿಮಾಗಳಲ್ಲಾಗಲಿ ನಾವಂತೂ ತನ್ನ ತಿಂತಾ ಇದ್ದೀವಿ ಅಂದರೆ ಆ ಸೀರಿಯಲಿಂದನೇ ನಂಗೆ ಜರ್ನಿ ಸ್ಟಾರ್ಟ್ ಆಗಿರೋದು. ತುಂಬ ಖುಷಿ ಇದೆ. ಅದು ಯಾವ ಟೈಮಲ್ಲಿ ಹೆಂಗೆ ಬಂತು ಅನ್ನೋದೇ ಒಂದು ಇವಾಗಲೂ ನೆನ್ಸ್ಕೊಂಡ್ರು ಒಂಥರ ಹಿಂಗಂತ ಆಗೋಯ್ತು. ಅದೇ ಹೇಳ್ತಾರಲ್ಲ, ಒಂದೊಂದು ಸರಿ ಟೈಮ್ ಚೇಂಜ್ ಆಗಬೇಕು ಅಂದರೆ ಹಿಂಗೇನೋ ಒಂದು ಬರಬೇಕು ಲಕ್ ಅಂತ, ಹಿಂಗೆ ಪುಟ ತಿರುವಷ್ಟರಲ್ಲಿ ಆಗತ್ತೆ ಅಂತ. ಹಾಗೆ ಆಗಿದ್ದು ನನ್ನ ಜೀವನದಲ್ಲೂ. ತುಂಬ ಖುಷಿ ಇದೆ ಅರಗಿಣಿ. ನೀವು ಹೇಳ್ದಂಗೆ ಅರಗಿಣಿಲಿ ಪ್ರತಿಯೊಂದು ಪಾತ್ರನೂ ಎಲ್ರಿಗೂ ಇಷ್ಟ ಆಗ್ತಿತ್ತು. ಎಲ್ಲ ಏಜ್ನವ್ರಿಗೂ ಒಂದೊಂದು ಪಾತ್ರ ಇತ್ತಲ್ಲಿ. ಈ ಹೀರೋ ಹೀರೋಯಿನ್ದು ಯಂಗ್ಸ್ಟರ್ಸ್ಗಾಗಲಿ, ಈ ನನ್ನ ಕ್ಯಾರೆಕ್ಟರ್ ಅಕ್ಷರ ಅನ್ನೋ ಕ್ಯಾರೆಕ್ಟರ್ ಅಕ್ಕ ಅನ್ನೋ ಒಂದು ಆ ಏಜ್ನವ್ರಿಗೆ ಅಥವಾ ಅಕ್ಕ ಆದವ್ರಿಗೆ, ತಂಗಿ ಆದವ್ರಿಗೆ ತುಂಬ ಹತ್ತಿರವಾಗಿರುವಂಥ ಪಾತ್ರ. ತುಂಬ ಖುಷಿ ಕೊಟ್ಟಿದೆ ನನಗೆ. ಎಷ್ಟೋ ಜನ ಅನ್ಕೊಂತ ಇದ್ರು ಅಕ್ಕ ಅಂದ್ರೆ ಈ ತರ ಇರ್ಬೇಕು, ಅಕ್ಕ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ, ಅಕ್ಕ ಅಂದ್ರೆ ನಮ್ಗೆ ಈ ತರದ ಅಕ್ಕ ಸಿಗ್ಬೇಕು ಅಂತ ತುಂಬಾ ಜನ ಅನ್ಕೊಂಡಿರೋದು ಇದೆ. ನಿಮಗೆ ಯಾರು ಈ ತರ ಹೊರಗಡೆ ಜನ ಯಾರು ಹೇಳಿಲ್ವಾ? ಲೈಕ್ ನಿಮ್ಮ ಪಾತ್ರಕ್ಕೆ ಪ್ರಶಂಸೆ ಸಿಕ್ಕಿರ್ಲಿಲ್ವಾ? ಅಯ್ಯೋ, ಅದನ್ನ ಮಾತ್ರ ಕೇಳಬೇಡಿ. ಅವ್ರಿಗೆ ನಾನು ನನ್ನ ತಮ್ಮನ ಕ್ಯಾರೆಕ್ಟರ್ ಕರಿತಾ ಇದ್ನಲ್ಲ, ಚಿನ್ನು ಅಂತ, ಆ ಚಿನ್ನು ಅನ್ನೋ ಕರೆಯೋ ಟೋನೇ ಇಷ್ಟ ಆಗ್ತಾ ಇತ್ತು. ಎಷ್ಟು ಪ್ರೀತಿ ಮಾಡ್ತೀರಾ ನಾವು ನಮ್ಮ ತಮ್ಮನ್ನ, ನೀವು ಮಾಡ್ತಿರೋ ಪಾತ್ರ ನೋಡಿ ಆ ಲೆವೆಲ್ಗೆ ಪ್ರೀತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ತಮ್ಮ ಕೂಡ ನನಗೆ ಅಷ್ಟೇ ಕೇರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡೋದು. ಆ್ಯಕ್ಚುಲಿ ನಂಗೆ ನಿಜ ಜೀವನದಲ್ಲಿ ತಮ್ಮ ಯಾರೂ ಇಲ್ಲ, ಬಟ್ ನಾವಿಬ್ರು ಅಕ್ಕ ತಮ್ಮ ಥರನೇ ಇದ್ವಿ. ನನಗೆ ಆ್ಯಕ್ಚುಲಿ ಅಕ್ಕ ಅನ್ಸ್ಕೊಳ್ಳೋದು ತುಂಬ ಖುಷಿ. ನನಗೆ ಆ್ಯಕ್ಚುಲಿ ಸ್ವಂತ ಅಣ್ಣ ಇದ್ದಾನೆ. ಅವನ ಹತ್ರ ನಾನು ಅಕ್ಕ ಅನ್ನು ಅಂತ ಹೇಳ್ಸ್ಕೊತಾ ಇದ್ದೆ. ಬಟ್ ನಿಜ ನಂಗೆ ಆ ಪಾತ್ರ ಸಿಕ್ಕವಾಗ ನಂಗೆ ಈಗಲೂ ಕೂಡ ಸೀರಿಯಲ್ ಮುಗಿದು ಒಂದು 10 ವರ್ಷ ಆದರೂ ಕೂಡ ಈಗೂ ಎಲ್ಲರೂ ನನಗೆ ಕಮೆಂಟಲ್ಲಿ ಅಕ್ಕ ಅಂತಲೇ ಕರೀತಾರೆ. ಅದು ತುಂಬ ಖುಷಿ ಕೊಟ್ಟಿದೆ. ಅಕ್ಕ ತಮ್ಮ ಒಬ್ಬರು ಜಗಳ ಮಾಡಿದವರು ಕೂಡ ಆ ಸೀರಿಯಲಿಂದ ನಾವಿಬ್ರು ಒಂದಾಗಿದ್ದೀವಿ. ನಾನೇ ನನ್ನ ತಮ್ಮನ್ನ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ತಮ್ಮನೇ ಬಂದು ನನ್ನ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಅಷ್ಟು ಚೆನ್ನಾಗಿದೆ ನಿಮ್ಮಿಬ್ರು ಬಾಂಧವ್ಯ ಅಂತ ಹೇಳ್ತಾ ಇದ್ರು. ಯಾವಾಗದಿಂದ ನಿಮ್ಮ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯ್ತು? ಯಾವ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿದ್ರಿ? ಅಥವಾ ಅರಗಿಣಿ ಸೀರಿಯಲ್ಲೇ ನಿಮ್ಮ ಫಸ್ಟ್ ಸೀರಿಯಲ್ ಹೆಂಗೆ? ಹೌದು, ಅರಗಿಣಿ ಸೀರಿಯಲ್ಲೇ ನನ್ನ ಫಸ್ಟ್ ಸೀರಿಯಲ್ಲು. ಸೀರಿಯಲ್ ಜಗತ್ತಿಗೆ ನನಗೆ ಯಾವುದೇ ರೀತಿ ಸಂಬಂಧನೇ ಇರಲಿಲ್ಲ. ನಾನು ಹಂಗೆ ಆ್ಯಕ್ಟರ್ ಆಗಬೇಕು ಅನ್ನೋ ಯಾವ ಕಲ್ಪನೆಲೂ ನಾನು ಇರಲೇ ಇಲ್ಲ. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ಥರ ಆ್ಯಂಕರ್ ಆಗಿದ್ದು. ನ್ಯೂಸ್ ಚಾನಲಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ನಾನು ನ್ಯೂಸ್ ರೀಡಿಂಗ್ ಕೆಲಸ ಮಾಡ್ತಾ ಇದ್ದೆ. ಒಂದು 6-7 ಇಯರ್ಸ್ ಆಗಿತ್ತು. ಒನ್ ಟೈಮಲ್ಲಿ ಗ್ಯಾಪ್ ಸಿಕ್ಕಿತ್ತು ನನಗೆ. ಆ ಟೈಮಲ್ಲಿ ನನಗೆ ನನ್ನ ಫ್ರೆಂಡ್ ಫೇಸ್ಬುಕ್ಕಲ್ಲಿ ನನ್ನ ಫೋಟೋ ನೋಡಿಬಿಟ್ಟು, ರವಿ ಗರ್ಣಿ ಸರ್ ಅಂತ ಅದ್ರ ಪ್ರೊಡ್ಯೂಸರು ಪ್ಲಸ್ ಡೈರೆಕ್ಟ್ರ್ ಇಬ್ಬರು ಆಗಿರೋದ್ರಿಂದ ಅವ್ರಿಗೆ ಫ್ರೆಂಡು ಫೇಸ್ಬುಕ್ಕಲ್ಲಿ. ಅಲ್ಲಿ ನನ್ನ ಫೋಟೋ ನೋಡಿದವಾಗ ಎಲ್ಲ ಕಾಸ್ಟಿಂಗ್ ಆಗಿ ಹೋಗ್ಬಿಟ್ಟಿತ್ತು. ಅಕ್ಷರ ಕ್ಯಾರೆಕ್ಟರ್ ಒಂದೇ ಸಿಕ್ಕಿರಲಿಲ್ಲ ಅವ್ರಿಗೆ. ಆಲ್ರೆಡಿ ಶೂಟಿಂಗು ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ಬಟ್ ಇಲ್ಲಿ ಹುಡುಕ್ತಾ ಇದ್ರು ಅಕ್ಷರ ಕ್ಯಾರೆಕ್ಟರ್ಗೆ. ಅವ್ರು ನೋಡಿದವಾಗ ಯಾರು ಇವರು, ಹಿಂಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಕೇಳಿ ಅಂತ ಕೇಳಿದವಾಗ ನಾನು ಹೆಂಗೂ ಖಾಲಿ ಇದ್ದೆ ಆ ಟೈಮಲ್ಲಿ. ನನ್ನ ಫ್ರೆಂಡು ಈ ಥರ ಹಿಂಗಿದೆ ಮಾಡ್ತೀರಾ ಅಂತ. ಅಯ್ಯೋ, ನಾನು ಹೆಂಗೆ ಮಾಡಲಿ ಅದನ್ನು, ನನಗೆ ಗೊತ್ತೇ ಇಲ್ಲ ಆ್ಯಕ್ಟಿಂಗ್ ಎಲ್ಲ ಹೇಗೆ ಮಾಡೋದು. ನೋಡು ಒಂದ್ಸರಿ ಟ್ರೈ ಮಾಡು ಏನಾಗತ್ತೆ ಅಂತ ಹೇಳಿದ್ರು. ಇಮಿಡಿಯೇಟ್ 2 ದಿನದಲ್ಲೇ ಆಗಿರೋ ಕೆಲಸ ಇದು. ಅವತ್ತು ಬೆಳಗ್ಗೆ ಹೋಗಿ ರವಿ ಗರ್ಣಿ ಸರ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವತ್ತೇ ನೈಟು ಬಿಜಾಪುರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಬಿಜಾಪುರ ಬಸ್ ಹತ್ತಿಸ್ಬಿಟ್ರು ನನಗೆ ಗೊತ್ತೇ ಇಲ್ಲ ಯಾವ ಥರ. ನಂಗೆ ಆ್ಯಕ್ಟಿಂಗ್ ಗಂಧ ಗಾಡಿನೂ ಗೊತ್ತಿಲ್ಲ. ಹೋದರೆ ಅಲ್ಲೆಲ್ಲ ಶೂಟಿಂಗ್ ನಡೀತಾ ಇದೆ. ನ್ಯೂಸ್ ರೀಡರ್ ಅಂದರೆ ಗೊತ್ತು, ಒಂದು ಸ್ಟುಡಿಯೋದಲ್ಲಿ ನಾವು ಹಿಂಗೆ ಕೂತು ಮಾಡೋರು ಅವರು. ಹಿಂಗೆಲ್ಲ ಕ್ಯಾಮ್ರಾ ಇರುತ್ತೆ, ಆ್ಯಕ್ಷನ್ಸ್ ಹೇಳ್ತಾರೆ, ನೋಡ್ತೀವಿ, ಆ್ಯಕ್ಟಿಂಗ್ ಮಾಡಬೇಕು ಅಂತಾರೆ. ನಂಗೆ ಏನೇನೂ ಗೊತ್ತಾಗ್ತಾ ಇರಲಿಲ್ಲ. ಶಶಿ ಸರ್ ಅಂತ ಇದ್ರು, ಅವರೇ ಡೈರೆಕ್ಷನ್ ಮಾಡ್ತಾಯಿದ್ರು ಅವಾಗ. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅಂದರೆ ಎಲ್ಲರೂ ಅಲ್ಲಿ ನಾವು ಹೊಸಬ್ರೆ.
ಹೀರೋ ಹೀರೋಯಿನ್ನು ವಿಲನ್ ಕ್ಯಾರೆಕ್ಟ್ರು ನಾನು ಎಲ್ರು ಹೊಸಬ್ರು, ಎಲ್ರಿಗೂ ಫಸ್ಟ್ ಸೀರಿಯಲ್ ಅದು ಒಂಥರ ಸ್ಕೂಲ್ ತರ ಚಿಕ್ಕ ಮಕ್ಕಳ ತರ ಹೇಳ್ಕೊಟ್ರಂಗೆ ಹೇಳ್ಕೊಡ್ತಿದ್ರು. ನನ್ನ ಡೈಲಾಗ್ಸ್ ಫಸ್ಟ್ ನಾನು ಮಾತಾಡೋದನ್ನೆಲ್ಲ ನನ್ನ ಡೈಲಾಗ್ ಏನ್ ಹೇಳ್ಬೇಕು ಅದೆಲ್ಲ ನ್ಯೂಸ್ ಓದ್ದಂಗೆ ಹೇಳ್ತಾ ಇದ್ದೆ. ಬಂತಮ್ಮ ನ್ಯೂಸು ಅಂತಿದ್ರು. ನಾನು ಯಾಕಾರು ಬಂದೆ ಇಲ್ಲಿ ಆರಾಮಾಗಿ ಶಿಫ್ಟ್ ಟೈಮಿಂಗ್ಸ್ ಮುಗಿಸ್ಕೊಂಡು ಇಲ್ಲಿ ಹಿಂಗೆ ಹೋಗ್ಬಿಡ್ತಿದ್ದೆ, ಇದು ಎಲ್ಲಿ ಬಂದು ಸಿಕ್ಕಾಕೊಂಡೆ ಅಂತ ಎಲ್ಲರೂ ರೇಗ್ಸಕ್ಕೆ ಶುರು ಮಾಡೋರು. ನ್ಯೂಸ್ ಥರ ಹೇಳ್ತಿದ್ದೆ. ನನ್ನ ಸ್ಟಾರ್ಟಿಂಗ್ ಎಪಿಸೋಡ್ಸಲ್ಲಿ ಇವಾಗ ನ್ಯೂಸ್ ನೋಡಿದ್ರು ನನಗೂ ಒಂಥರ ಅನಿಸ್ತಿರತ್ತೆ. ನ್ಯೂಸ್ ಥರನೇ ಅಂದರೆ ನಾರ್ಮಲ್ ಹಿಂಗೆ ಮಾತಾಡೋದು ಬೇರೆ ಆಗುತ್ತೆ, ಬುಕ್ಕಿಶ್ ಥರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಬಟ್ ಶಶಿ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ರವಿಗರ್ಣಿ ಸರು ಮಾಡಿ ಏನಾಗಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಪ್ರೊಡ್ಯೂಸರು ತುಂಬ ಸಪೋರ್ಟ್ ಮಾಡಿ ಚಿಕ್ಕ ಮಕ್ಕಳು ಅದೊಂಥರ ಸ್ಕೂಲ್ ಆಗ್ಬಿಟ್ಟಿತ್ತು ನಮಗೆ ಸೀನ್ಗಳ ಗ್ಯಾಪಲ್ಲಿ ಅಲ್ಲಿ ನನ್ನ ಸೀನ್ ನಡೀತಾ ಇಲ್ಲ ಅಂದ್ರು ನಮ್ಮನ್ನೆಲ್ಲರೂ ಹಿಂಗೆ ಲೈನ್ ಕೂರಿಸ್ತಿದ್ರು. ನೋಡ್ಕೊಳ್ಳಿ ಅವ್ರು ಹೆಂಗೆ ಮಾಡ್ತಾರೆ, ಸೀನಿಯರ್ಸ್ ಇದ್ರಲ್ಲ ಅವರೆಲ್ಲ ಹೆಂಗೆ ಮಾಡ್ತಾರೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಲಿಸ್ಕೊಟ್ರು. ಅದೊಂಥರ ಸ್ಕೂಲ್ ಅಡ್ಮಿಷನ್ ನನಗೆ. ಅರಗಿನಿನೇ ನಂದು ಅಡ್ಮಿಷನ್. ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಸೀರಿಯಲ್ ಅಲ್ಲಿ ಮೇಘನ ಅವರು ಇದ್ರು, ಅಪೂರ್ವ ಅವ್ರು ಇದ್ರು, ಇವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರ? ಇದಾರೆ. ಅಪೂರ್ವ, ಪೂಜಾ ಸಿಂಧೆ ಕ್ಯಾರೆಕ್ಟರ್ ಮಾಡ್ತಿಲ್ಲಲ್ಲ ನವ್ಯ ರಾವ್ ಅಂತ, ಅವಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ಅಪ್ಪು ಚಿಕ್ಕಮ್ಮ ಅಂತಾನೆ ಅದ್ರಲ್ಲಿ ಕರಿತಾ ಇದ್ವಿ. ಈಗಲೂ ಅವರೆಲ್ಲರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ನಿಮ್ಮ ತಮ್ಮ ಇಲ್ಲ, ಬಟ್ ಇವಾಗ ಸಿದ್ಧಾರ್ಥ್ ಅಲಿಯಾಸ್ ಹರೀಶ್ ಇಲ್ಲ, ಬಟ್ ಎಷ್ಟು ಮಿಸ್ ಮಾಡ್ಕೊಂತ ಇದ್ದೀರಾ ಸಿದ್ಧಾರ್ಥ್ ಅವ್ರನ್ನ ಇವಾಗ? ಅದು ತುಂಬಾ ಬೇಜಾರ್ ಸಂಗತಿ. ಈಗಲೂ ಕೇಳ್ತಾರೆ ನಿಮ್ಮ ತಮ್ಮ ಪಾಪ ಏನಾಗಿತ್ತು ಅವ್ನಿಗೆ ಹಿಂಗೆ ಅಂತ. ಆ ಟೈಮಲ್ಲಿ ನಾವು ನಿಜ ಹೇಳ್ತೀವಿ, ಆ ಸೀರಿಯಲ್ ಬಿಟ್ಟು ನಾವು ಆಚೆನೂ ಕೂಡ ನಾವು ಅಕ್ಕ ತಂಗಿ ಅಕ್ಕ ತಮ್ಮ ಫ್ರೆಂಡ್ಸ್ ಒಂದು ಫ್ಯಾಮಿಲಿನೇ ಸಿಕ್ಕಂಗಾಗಿತ್ತು. ಯಾಕಂದ್ರೆ ನಮ್ಗೆ ಸೀರಿಯಲ್ ಸೆಟ್ ಅನ್ನೋದು ಸೆಕೆಂಡ್ ಫ್ಯಾಮಿಲಿ ತರ. ಹೌದು, ನಾವು ನಮ್ಮ ಫ್ಯಾಮಿಲಿಗಿಂತ ಜಾಸ್ತಿ ಟೈಮ್ ಕಳೆಯೋದು ಇಲ್ಲೇ ಕಳೆಯೋದು. ಊಟ ತಿಂಡಿ ಶೆಡ್ಯೂಲ್ ಗ್ಯಾಪ್ ಇದ್ರೇನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಸೀರಿಯಲ್ ಅನ್ನೋ ಲೆವೆಲ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳೆದ್ ಬಿಟ್ಟಿರತ್ತೆ. ಬಟ್ ಇವನೊಂಥರ ಅಟ್ಯಾಚ್ಮೆಂಟ್ ಜಾಸ್ತಿನೇ ಬೆಳೆದ್ಬಿಟ್ಟಿತ್ತು ನಮ್ದು. ಆ ಸೀರಿಯಲ್ ಮಾಡ್ತಾನೋ ನಾವಿಬ್ರು ಹಂಗೆ ಆಗ್ಬಿಟ್ಟಿದ್ವಿ, ಅಕ್ಕ ತಮ್ಮ ತರಾನೇ ಆಗ್ಬಿಟ್ಟಿದ್ವಿ. ಅವ್ನು ತುಂಬಾನೇ ಎಲ್ಲಾನು ಶೇರ್ ಮಾಡ್ಕೋತಾ ಇದ್ದ, ರೇಗಿಸ್ತಾ ಇದ್ದ, ಕಾಡ್ತಾ ಇದ್ದ, ಎಲ್ಲಾನು ತುಂಬಾ ಖುಷಿ ಆಗಿದ್ವಿ. ಆಮೇಲೆ ನಮ್ದು ಒಂದ್ ಟೈಮಿಗೆ ಮುಗ್ದೆ ಹೋಯ್ತು ಸೀರಿಯಲ್ಲು. ಆ ಟೈಮಲ್ಲಿ ಅವನು ಬೇರೆ ಸೀರಿಯಲ್ಗಳಲ್ಲಿ ಬ್ಯುಸಿ ಆದ, ನಾನು ಬೇರೆ ಸೀರಿಯಲಲ್ಲಿ ಬ್ಯುಸಿ ಆದೆ. ಇನ್ನೇನು ಆಗಸ್ಟಲ್ಲಿ ಬಂದಿದೆ ರಕ್ಷಾಬಂಧನ. ಅಕ್ಕ ನಾನು ಬರ್ತೀನಿ, ನಂಗೆ ಏನಾದರೂ ಅಡುಗೆ ಮಾಡೋಕ್ಕೂ ರಕ್ಷಾಬಂಧನಕ್ಕೆ ಬರ್ತೀನಿ ರಾಖಿ ಕಟ್ಟಿಸ್ಕೊಳಕ್ಕೆ ಅಂತೆಲ್ಲ ಹೇಳಿದ್ದಾನೆ. ಬಾರೋ, ನಾನು ಶೆಡ್ಯೂಲ್ ಗ್ಯಾಪ್ ಇದ್ದಾವಾಗ ರಜಾ ತೊಗೊಂಡು ನೀನು ಅವಾಗ ಬರುವಂತೆಲ್ಲ ಮಾತಾಡಿದ್ದೀವಿ. ಆಮೇಲೆ ಏನಾಯಿತು, ಸಡನ್ನಾಗಿ ಅವ್ನಿಗೆ ಹುಷಾರಿಲ್ಲ ಅಂತ ಆಯಿತು. ನಾವು ಗಂಗಾ ಸೀರಿಯಲ್ ಮಾಡ್ತಿದ್ವಿ ಬೇರೆ ಊರಲ್ಲಿ. ಆಮೇಲೆ ನಾನು ಹೋದೆ, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಬಟ್ ನಮಗೆ ನೋಡೋಕೆ ಬಿಡಲಿಲ್ಲ. ಮತ್ತೆ ಗಣೇಶ ಚತುರ್ಥಿ ಬಂತು, ನಾನು ಹುಬ್ಳಿಗೆ ಊರಿಗೆ ಹೋದೆ. ಗಣೇಶ ಚತುರ್ಥಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸೆಪ್ಟೆಂಬರ್ 6ಗೆ ಇನ್ನೂ ಬಸ್ಸಲ್ಲೇ ಇದ್ದೀನಿ ನಾನು. ಫುಲ್ ಹಿಂಗೆ ಅಂತ ಹೇಳ್ಬಿಟ್ಟು ಬಂತು ಕಾಲು. ಮನೆಯಲ್ಲಿ ನಾನು ಹೋದರೆ ಭಯ ಅವ್ರಿಗೆ, ಇವಳು ಭಯ ಪಡ್ತಾಳೆ ಅಂದರೆ. ನಾನು ಯಾರ್ದು ಈವರೆಗೂ ಆ ಥರ ಡೆಡ್ ಬಾಡೀಸ್ ನಾನು ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ಅವನದೇ ನೋಡಿದ್ದು. ಅದು ನನ್ನ ದುರಾದೃಷ್ಟ ಅಂತಲೇ ಹೇಳ್ಬೋದು. ನಾನು ನಮ್ಮ ಮನೇಲಿ ಸುಳ್ಳು ಹೇಳಿಬಿಟ್ಟು ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿ ಅವನ್ನ ನೋಡೋಕೆ ಹೋಗಿದ್ದು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ಅದಂತೂ ನೆನೆಸ್ಕೊಂಡ್ರೆ ಕರಳ್ಕಿ ಹುಚ್ಚದಂಗೆ ಆಗತ್ತೆ. ತುಂಬ ಒಳ್ಳೆ ಹುಡುಗ ಅವನು, ತುಂಬ ಒಳ್ಳೆ ಹುಡುಗ. ಎಲ್ಲನೂ ಶೇರ್ ಮಾಡ್ಕೋತಾ ಇದ್ದ. ಏನೋ ಖುಷಿ, ಅದು ದೃಷ್ಟಿನೇ ಆಗೋಯ್ತು ಅನಿಸುತ್ತೆ. ಅದೇ ರೀ ಪಾಪ ಈ ಥರ ಆಯಿತು. ಆದರೂ ತುಂಬ ಮಿಸ್ ಮಾಡ್ಕೋತೇನೆ ನಾನು. ತಮ್ಮ ಅಂತಂದರೆ ನನಗೆ ಅವನೇ ನೆನಪಾಗೋದು. ಅದಾದ್ಮೇಲೆ ತುಂಬ ತಮ್ಮಂದ್ರು ಸಿಕ್ಕರು ನನಗೆ ಸೀರಿಯಲೆಲ್ಲ. ಎಲ್ಲರೂ ಈಗ ಆಲ್ಮೋಸ್ಟ್ ಎಲ್ಲರೂ ನನಗೆ ಅಕ್ಕ ಅಂತಾನೆ ಕರೀತಾರೆ. ಬಟ್ ಬಾಂಡಿಂಗ್ ಅವ್ನು ಫಸ್ಟ್ ಪ್ಲೇಸಲ್ಲಿ ಇರ್ತಾನೆ. ಅರಗಿಣಿ ಸೀರಿಯಲ್ ಆದ ನಂತರ ನಿಮ್ಮ ಲೈಫ್ ಯಾವ ರೀತಿ ಬದಲಾಯಿತು? ನಾನು ಅರಗಿಣಿ ಆದ್ಮೇಲೆ ಹಿಂದೆ ನೋಡಿರೋ ಮಾತನ್ನೇ ಇಲ್ಲ. ಅರಗಿಣಿ ನಂಗೊಂದು ಲೈಫ್ ಕೊಟ್ಟಿದೆ. ಒಂದೇ ವಿಷಯ ಹೇಳ್ಬೋದು, ನನಗೆ ಅರಗಿಣಿಲಿ ನನ್ನ ಹೆಸರು ಅಕ್ಷರ. ನನಗೆ ಇವಾಗ ಮಗಳು ಹುಟ್ಟಿರೋ ಅವಳಿಗೆ ಕೂಡ ನಾನು ಅಕ್ಷರ ಅಂತ ಹೆಸರಿಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ನಮ್ದೊಂದು ಶಾಪ್ ಇದೆ, ಅಕ್ಷರ ಪೂಜಾ ಭಂಡಾರ ಅಂತ ಹುಬ್ಳಿಲಿ. ಅದಕ್ಕೂ ಕೂಡ ನಾವು ಅದರಲ್ಲಿ ಜೀವನ ಕಟ್ಕೋತಾ ಇದ್ದೀವಿ ಅಂದರೆ ನನ್ನ ಜೀವನನೂ ಅದರಲ್ಲೇ ಕಟ್ಕೊಂಡಿದ್ದೀನಿ ನಾನು. ಆ ಹೆಸರು ನನ್ನ ಮರಿಬಾರ್ದು ನಮ್ಮ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಬಿಸ್ನೆಸ್ಗೂ ಕೂಡ ಅದೇ ಹೆಸರಿಟ್ಟಿದ್ವಿ. ಆಮೇಲೆ ನಮ್ಮ ಮನೆ ಹೆಸರು ಕೂಡ ಅಕ್ಷರ. ಸೊ ಹಾಗಾಗಿ ಅದ್ರ ನನಗೆ ಖಾಲಿ ಅಂತೂ ಕೂರಿಸಿಲ್ಲ. ಒಂದಿನೂ ನನಗೆ ಅರಗಿಣಿ ಸೀರಿಯಲ್ ಆದಮೇಲೆ ಒಂದಿನೂ ಖಾಲಿ ಕೂರಿಸಿಲ್ಲ. ನನ್ನ ಮಗಳಿಗೆ ಜೀವನ ಪೂರ್ತಿ ಇರ್ತಾಳಲ್ವ ಅವಳು ನನ್ನ ಜೊತೆ, ಅವಳಿಗೇನೆ ಆ ಹೆಸರು ಇಟ್ಬಿಟ್ವಿ ನಾವು. ತುಂಬ ಖುಷಿ ಕೊಟ್ಟಿದೆ. ಅರಗಿಣಿ ಆದ್ಮೇಲೆ ನಾನು ಯಾವತ್ತೂ ಖಾಲಿ ಕೂತಿಲ್ಲ. ಆ ಮಗಳ ಪ್ರೆಗ್ನೆನ್ಸಿ ಟೈಮಲ್ಲೇ ನಾನು ಗ್ಯಾಪ್ ತೊಗೊಂಡಿದ್ಬಿಟ್ರೆ, ಕರೋನಾ ಟೈಮು ಅದು ಇದು 2021.
ಆ ಟೈಮ್ ಬಿಟ್ರೆ ಇನ್ಯಾವತ್ತೂ ನನ್ನ ಖಾಲಿ ಕೂರಿಸಿಲ್ಲ ಅದು. ಯೂಶುವಲಿ ಅದೇ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡ ಮೇಲೆ ನಟಿಯರಿಗೆ ಮತ್ತೆ ಅವಕಾಶ ಸಿಗೋದು ಕಡಿಮೆ. ಬಟ್ ಅಂಥದ್ರಲ್ಲಿ ನಿಮಗೆ ಮತ್ತೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ಅದಕ್ಕೆ ಎಷ್ಟು ಖುಷಿ ಇದೆ. ಇದು ಒಂಥರ ಟರ್ನಿಂಗ್ ಪಾಯಿಂಟ್ ಆದ್ರೆ ನಾನು ಮತ್ತೆ ಪ್ರೆಗ್ನೆನ್ಸಿ, ಡಿಲಿವರಿ, ಕರೋನಾ ಟೈಮ್ ಆದ್ಮೇಲೆ ನಾನು ವಾಪಸ್ ಮತ್ತೆ ಸೀರಿಯಲ್ಗೆ ಬರಕ್ಕೆ ಅದು ಒಂಥರ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆಯ್ತು, ಅಮ್ಮಂಗೆ ಹುಷಾರಿರ್ಲಿಲ್ಲ, ನಾನು ಬೇಡ ಸೀರಿಯಲ್ಲು ಬಿಟ್ಬಿಡೋಣ ಅನ್ನೋ ಟೈಮಲ್ಲಿ ಎಲ್ಲಾನು ಒಟ್ಟಿಗೆ ಆಯ್ತದು. ಇನ್ನೇನು ಮಗಳು ಹುಟ್ಟಿ 3-4 ತಿಂಗಳಾಗಿದೆ. ಇನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತಲೂ ಏನೂ ಅಷ್ಟು ಯೋಚನೆ ಮಾಡಿರಲಿಲ್ಲ, ಇನ್ನೂ ಚಿಕ್ಕವಳಿದ್ದಾಳೆ ಮಗಳು ಅಂತ ಹೇಳ್ಬಿಟ್ಟು. ಇದು ಕರೋನಾ ಎಲ್ಲ ಬರೋಕ್ಕಿಂತ ಮುಂಚೆ ಗೀತಾ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಹೌದು. ಆ ಸೀರಿಯಲಲ್ಲಿ ಅವರು ಆ್ಯಕ್ಟ್ ಮಾಡ್ತೀರಾ ಅಂತ ಮುಂಚೆ ಕೇಳಿದ್ರು ನನಗೆ. ಅದಕ್ಕೂ ಮುಂಚೆ ನಾಗಿನಿಲೇ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು, ಇಲ್ಲ ಅಂತ ಹೇಳಾದ್ಮೇಲೆ ಆ ಫೋಟೋಸ್ ಎಲ್ಲ ಕಳಿಸಿರ್ತೀವಲ್ಲ, ಅದೇ ಪ್ರೊಡಕ್ಷನ್ದೇ ಗೀತಾ ಅಂತ ಒಂದು ಸೀರಿಯಲ್ ಬಂತು. ಆ ಫೋಟೋಸ್ನ ಅವ್ರು ನೋಡಿದವಾಗ ಮತ್ತೆ ಗೀತಾಗೂ ಕೇಳಿದ್ರು ಮಾಡ್ತೀರಾ ಅಂತ. ಆ ಟೈಮಲ್ಲಿ ಪ್ರೆಗ್ನೆನ್ಸಿನೂ ಏನೋ ಇತ್ತು ನನಗೆ. ಆಗಲ್ಲ, ನಂಗೆ ಮಾಡೋಕ್ಕಾಗಲ್ಲ. ಸರಿ, ಹಾಗಿದ್ರೆ ನೀವು ಮಾಡಲ್ವಲ್ಲ, ನಿಮ್ಮ ಫೋಟೋ ಆದರೂ ಯೂಸ್ ಮಾಡ್ಕೋತೀವಿ ನಾವು ಅಂತಂದು. ಸರಿ ಬಿಡು, ನಾನಂತೂ ಆನ್ ಸ್ಕ್ರೀನ್ ಇರಲ್ಲ, ನನ್ನ ಫೋಟೋ ಆದರೂ ಆನ್ ಸ್ಕ್ರೀನಲ್ಲಿ ಬರ್ತಾ ಇರಲಿ ಜನಗಳ ಮುಂದೆ ಅಂತ ಅಂದ್ಕೊಂಡು ಸರಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಬರಲ್ಲ ಕ್ಯಾರೆಕ್ಟ್ರು ಅಂತ ಹೇಳ್ಬಿಟ್ಟೆ ನನ್ನ ಹತ್ರ ಫೋಟೋ ಇಸ್ಕೊಂಡಿದ್ದು. ಹೋಗ್ಲಿ ಬಿಡಂತ ಕೊಟ್ಟರೆ ಆ ಸೀರಿಯಲಲ್ಲಿ 2 ವರ್ಷ ಓಡಿದೆ ನನ್ನ ಫೋಟೋ. 2 ವರ್ಷ ಆದಮೇಲೆ ಅದು ಟ್ರ್ಯಾಕ್ ಚೇಂಜ್ ಆಗಿಬಿಡ್ತು, ಬದುಕಿ ಬರ್ತಾರೆ ಅಂತ. ಇದೊಂಥರ ಟರ್ನಿಂಗ್ ಪಾಯಿಂಟ್. ತಲೆಯಲ್ಲೇ ಇಲ್ಲ ನನಗೆ ಅದು ಮತ್ತೆ ಬರ್ತೀನಿ ನಾನು ವಾಪಸ್ಸು ಅಂತ ಹೇಳ್ಬಿಟ್ಟು. ಇಲ್ಲ, ಹಿಂಗೆ ಟ್ರ್ಯಾಕ್ ಓಪನ್ ಆಗಿದೆ ಬನ್ನಿ ಅಂತ. ಅವಾಗ ಇವಳು ಇನ್ನೂ 4 ತಿಂಗಳು 5 ತಿಂಗಳು ಅಷ್ಟೇ. ಹಂಗಾರೆ ನಿಮ್ಮ ಮಗಳು ಒಂಥರ ಲಕ್ಕಿ ಅನ್ಸುತ್ತೆ ನಿಮ್ಮ ಲೈಫಿಗೆ. ಗೀತಾನು ಒಂಥರ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅವಳನ್ನ ಒಂದು 5 ಮಂತ್ಸ್ ಬೇಬಿ ನಮ್ಮ ಅತ್ತೆನ ಜೊತೆ ಕರ್ಕೊಂಡು ಹುಬ್ಳಿಯಿಂದ ಬೆಂಗಳೂರು ಟ್ರಾವೆಲ್ ಮಾಡಿಕೊಂಡು ಶೂಟಿಂಗ್ ಮತ್ತೆ ಜರ್ನಿ ನಂದು ಅವಾಗ ಮತ್ತೆ ಸ್ಟಾರ್ಟ್ ಆಯ್ತು. ಅಂದ್ರೆ ಹಂಗಾರೆ ನಿಮ್ಮ ಫ್ಯಾಮಿಲಿ ಕೂಡ ನಿಮಗೆ ತುಂಬಾ ಸಪೋರ್ಟಿವ್ ಅನ್ಸುತ್ತೆ. ಅವ್ರಿಲ್ಲ ಅಂದ್ರೆ ನಾನಿಲ್ಲ, ಹಂಗೆ ಅನ್ನೋ ಥರ ಆಗಿದೆ. ಫ್ಯಾಮಿಲಿ ಸಪೋರ್ಟ್ ಇಷ್ಟು ಇದೆ ಅಂತಂದ್ರೆ ನಮ್ಮ ಮನೇಲಿ ನಮ್ಮ ಅತ್ತೆ ಹೇಳ್ತಾರೆ, ಇವಾಗ ನಿಮ್ಗೆ ಇವಾಗಲೇ ದುಡಿಯೋ ಏಜು, ಹೌದು. ನೀವು ದುಡೀರಿ, ನಾವೇನು ಖಾಲಿ ಕೂರೋರು, ನಾವು ಮಕ್ಕಳು ನೋಡ್ಕೊಂತೀವಿ, ನಮ್ದಾದ್ರೂ ಏನು ಕೆಲಸ ಇದೆ, ನೀವು ದುಡಿತಾ ಇದ್ದೀರಾ. ಆಮೇಲೆ ಈ ಅವಕಾಶಗಳು, ಬೇರೆ ಕೆಲಸ ಎಲ್ಲರಿಗೂ ಎಲ್ಲಾನು ಸಿಗತ್ತೆ, ಬಟ್ ಈ ತರದ ಅವಕಾಶಗಳು ನಿನಗೆ ಯಾರಿಗೂ ಸಿಗಲ್ಲ. ಹೌದೌದು. ನಾನು ಆಕ್ಟ್ ಮಾಡ್ತೀನಿ ಅಂತ ಕಾಯೋರು ತುಂಬಾ ಜನ ಇರ್ತಾರೆ, ಬಟ್ ನಿನಗಾಗೆ ಇದು ಬಂದಿರೋದ್ರಿಂದ ನೀನ್ ಯಾಕೆ ಬಿಡ್ತೀಯಾ, ಮಾಡು, ನೀನ್ ಕೆಲಸ ಮಾಡು. ಇದೆಲ್ಲ ಅವಕಾಶಗಳು ಈ ತರ ಆಶೀರ್ವಾದ ಆಗ್ಲಿ ಪ್ರೀತಿ ಆಗ್ಲಿ ಎಲ್ರದ್ದು ಸಿಗಲ್ಲ, ನೀನ್ ಮಾಡು ಅಂತ ನಮ್ಮ ಅತ್ತೆನೇ ನಂಗೆ ಸಪೋರ್ಟ್ ಮಾಡಿ 1-1.5 ವರ್ಷವರೆಗೂ ಮಗಳು ಅತ್ತೆ ಇಬ್ಬರನ್ನೂ ನಾನು ಅಲ್ಲಿಂದ ಕರ್ಕೊಂಬರೋದು, ಶೂಟಿಂಗ್ ಮುಗಿಸ್ಕೊಂಡು ಕರ್ಕೊಂಡು ಹೋಗೋದು, ಈ ತರ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಸದ್ಯಕ್ಕೆ ತೆಲುಗಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಬಟ್ ಹೆಂಗೆ ಫ್ಯಾಮಿಲಿ ಟೈಮಿಂಗ್ ಹೆಂಗ್ ಮ್ಯಾಚ್ ಮಾಡ್ತೀರಾ, ಹೆಂಗ್ ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ ಅಂತ? ಅಲ್ಲಿ ಒಂದ್ ಕಡೆ ಸೀರಿಯಲ್, ಒಂದ್ ಕಡೆ ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು, ಒಂದ್ ಕಡೆ ಮಕ್ಕಳು, ಹೆಂಗೆ? ಹಂಗೆ ಬ್ಯಾಲೆನ್ಸ್, ಅದೇ ಇಂಟ್ರೆಸ್ಟ್ ಇರೋದ್ರಿಂದ, ಫ್ಯಾಮಿಲಿ ಸಪೋರ್ಟ್ ತುಂಬಾ ಇರೋದ್ರಿಂದ ಮಾಡೋಕ್ಕೆ ತುಂಬಾ ಅವಕಾಶ ಸಿಕ್ಕಿದೆ. ಅದೇ ಹೇಳಿದ್ನಲ್ಲ, ಅವಕಾಶ ಸಿಕ್ಕವಾಗ ಬಿಡಬೇಡಿ ಅಂತ. ನಮ್ಮ ಅತ್ತೆನೂ ಆಯ್ತು, ನಮ್ಮ ಮನೆಯವರು ಆಯ್ತು. ಒಂದು ಟೈಮಲ್ಲಿ ಇವಾಗ ಗೀತಾ ಮುಗಿದ್ಮೇಲೆ ಆ ಗ್ಯಾಪಲ್ಲಿ ಇದು ಬಂತು, ತೆಲುಗು ಸೀರಿಯಲ್ ಆಫರ್ ಬಂತು. ನೋಡೋಣ, 10 ವರ್ಷದಿಂದ ಕನ್ನಡ ಮಾಡ್ಕೊಂಡಿದೀವಲ್ಲ, ಒಂದು ಲ್ಯಾಂಗ್ವೇಜ್ ಕಲ್ತಂಗೆ ಆಗುತ್ತೆ, ಒಂದೇನೋ ಒಂದು ಸ್ಕಿಲ್ ಇಂಪ್ರೂವ್ ಆಗುತ್ತೆ. ನನಗೆ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ ತೆಲುಗು, ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹೇಗಿರುತ್ತೆ ಅಂದರೆ ಫಿಕ್ಸ್ ಡೇಟ್ಸ್ ಇರುತ್ತೆ, ಫ್ಯಾಮ್ಲಿಗೂ ಟೈಮ್ ಕೊಡೋಕ್ಕೂ ಅವಕಾಶ ಇದೆ. ಅಲ್ಲಿ 1 ವಾರ ಶೂಟಿಂಗ್ ಮಾಡೋದು, 1 ವಾರ ಫ್ಯಾಮ್ಲಿ ಜೊತೆ ಇರೋದು, ಮತ್ತೆ 1 ವಾರ ಶೂಟಿಂಗು, 1 ವಾರ ಫ್ಯಾಮ್ಲಿ, ಈ ಥರ 2 ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಮಗಳಿಗೂ ಕೂಡ ಅಕ್ಷರ ಅಂತ ಹೆಸರಿಟ್ಟಿದ್ದೀರಾ. ಇವಾಗ ಅಕ್ಷರ ಅಂತ ಕರೆದಾಗ ನಿಮ್ಗೆ ಆ ಸೀರಿಯಲ್ ನಾನು ಅಕ್ಷರ ಅವಳಲ್ಲ ಅಂತ ಅನ್ಸತ್ ನನ್ಗೆ. ಅವಳಿಗೆ ಅಕ್ಷರ ಅಂತ ಇಟ್ರು ಆಕ್ಚುಲಿ ನಾವು ಮನೇಲಿ ಅಕ್ಷರ ಅಂತ ಕರೆಯಲ್ಲ ಅವಳಿಗೆ. ಅದು ನಾನಷ್ಟೇ, ಅದು ನನಗಷ್ಟೇ ಅಕ್ಷರ ಅಂತ ಅದೊಂದು ಇರತ್ತಲ್ಲ, ಪೊಸೆಸಿವ್ನೆಸ್ಸು. ಬಟ್ ನಂಗೆ ಆ ಹೆಸರು ನೆನಪಿರ್ಲಿ ಅಂತ ಇಟ್ಟಿದ್ದೀನಿ, ಬಟ್ ನಾನು ಕರೆಯೋಕೆ ಹೋಗಲ್ಲ, ಯಾಕಂದ್ರೆ ಅಕ್ಷರ ನಾನು ಒಬ್ಳೆ, ಹಂಗೆ ಫೀಲ್ ಆಗಿರೋದ್ರಿಂದ. ಅವಳಿಗೆ ಯಾರಾದ್ರೂ ಅಕ್ಷರ ಅಂತ ಕರೆದ್ರೆ ನಾನೇ ಫಸ್ಟ್ ಹಿಂಗೆ ನೋಡೋದು. ಸ್ಕೂಲಲ್ಲೆಲ್ಲ ಅಕ್ಷರ ಅಂತ ಕರೀತಾರೆ, ಟೀಚರ್ ಏನಾರು ಅಕ್ಷರ ಅಂತ ಏನಾರು ಕರೆದ್ರೆ ನನಗೆ ಕರಿತಾ ಇದಾರೆ ಅನ್ನೋ ತರ ಫೀಲ್ ಆಗ್ತಿರುತ್ತೆ ನನಗೆ. ಮಗಳು ಹುಟ್ಟಿದ್ಮೇಲೆ ಲೈಫ್ ಹೆಂಗ್ ಬದಲಾಯ್ತು ನಿಮ್ದು? ತುಂಬಾ ಬದಲಾಗಿದೆ. ಪೇಷನ್ಸ್ ಲೆವೆಲ್ ಹಿಂಗ ನನ್ಗೆ ಇಲ್ವೇ ಇಲ್ಲ ಆಕ್ಚುಲಿ. ಅರಗಿನಿಲಿ ಅಕ್ಷರ ತುಂಬಾ ಪೇಷನ್ಸ್ ಇರೋರು, ನಂಗೊಂದ್ ಸ್ವಲ್ಪ ಪೇಷನ್ಸ್ ಕಮ್ಮಿ, ನಂಗೆ ಕೋಪ ಎಲ್ಲ ಜಾಸ್ತಿ. ಅಂದ್ರೆ ಆ ಟೈಮ್ಗಷ್ಟೇ, ನಾನು ಆ ಟೈಮ್ ಕಿರ್ಚ್ತೀನಿ ಮತ್ತೆ ಸಮಾಧಾನ ಆಗ್ತೀನಿ. ತುಂಬಾ ಬದಲಾಗಿದೆ. ನನ್ಗೆ ತುಂಬಾ ಹುಚ್ಚಿತ್ತು ಹೆಣ್ಮಗು ಆಗ್ಬೇಕು ಅಂತ. ನನ್ನ ಮಗ ಇದ್ದಾನೆ, ಅವನಿಗೂ ಅವಳಿಗೂ ಒಂದು 10.5 ವರ್ಷ ಡಿಫ್ರೆನ್ಸ್ ಇದೆ. ನನಗೆ ಹೆಣ್ಮಗು ಹುಚ್ಚು ಅಂದರೆ ಯಾರ್ಯಾರಿಗೆ ಹೆಣ್ಮಗು ಆಗಿದೆ ಅವ್ರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ನನಗೆ ಹೆಣ್ಮಗು ಆಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಅಷ್ಟು ಹುಚ್ಚಿತ್ತು ನನಗೆ.
ಮಗಳು ಬಂದು ಆ ಹುಚ್ಚನ್ನ ಬಿಡಿಸಿದಾಳೆ ನನಗೆ. ತುಂಬಾ ಖುಷಿ ಇದೆ ನನಗೆ. ನನ್ನ ಮಗಳು ಹುಟ್ಟಿದ್ಮೇಲೆ ಲೈಫು ತುಂಬಾ ಚೇಂಜ್ ಆಗಿದೆ ನನಗೆ. ನಾನ್ ನೋಡಿದ ಮಟ್ಟಿಗೆ ನೀವು ಆಲ್ಮೋಸ್ಟ್ ಪಾಸಿಟಿವ್ ಕ್ಯಾರೆಕ್ಟರ್ಸ್ನೇ ಮಾಡಿದ್ದು ಜಾಸ್ತಿ ಸೀರಿಯಲ್ ಅಲ್ಲಿ. ನಿಮಗೆ ಯಾವತ್ತಾದ್ರು ಅನ್ಸಿಲ್ವಾ ಲೈಕ್ ನೆಗೆಟಿವ್ ಶೇಡ್ ಒಂದ್ಸಲ ಮಾಡ್ಬೇಕು ಅಂತ? ತುಂಬಾ ಅನ್ಸತ್ ನನಗೆ. ಆ, ಮಾಡಿದೀನಿ ನಾನು ನೆಗೆಟಿವ್ 2 ಸೀರಿಯಲ್ ಅಲ್ಲಿ ಮಾಡಿದೀನಿ. ಪರಿಣಯ ಅಂತ ಒಂದ್ ಸೀರಿಯಲ್ ಬರ್ತಾ ಇತ್ತು, ಅದೊಂದ್ ಸ್ವಲ್ಪ ನೆಗೆಟಿವ್ ಶೇಡ್ ಇತ್ತು. ಹ್ಮ್. ಗೋಕುಲದಲ್ಲಿ ಸೀತೆ ಅಂತ ಬರ್ತಾ ಇತ್ತು ಕಲರ್ಸ್ ಕನ್ನಡದಲ್ಲಿ, ಹೌದು. ಅದ್ರಲ್ಲೂ ನೆಗೆಟಿವ್ ಮಾಡಿದೀನಿ. ಬಟ್ ನನ್ ಮುಖಕ್ಕೆ ಸೂಟ್ ಆಗಲ್ಲ, ಯಾರು ಒಪ್ಕೊಳ್ಳಿಲ್ಲ ಅದನ್ನ. ಓಕೆ ಓಕೆ. ಅಂದ್ರೆ ಅದು ಅಕ್ಷರ ಅನ್ನೋ ಫೇಸ್ ತಲೆಯಲ್ಲಿ ಕೂತ್ ಬಿಟ್ಟಿದೆಯಲ್ಲ ಜನರಿಗೆ, ಅದು ಅವ್ರು ನನ್ನನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಇವ್ರು ಈ ತರ ಅಲ್ಲ, ಬೇಡವೇ ಬೇಡ ಅಂತ. ನನ್ ಮುಖ ನೋಡಿದ ತಕ್ಷಣನೇ ಫಸ್ಟ್ ಬೇಡ, ನೀವು ಅದೆಲ್ಲ ಮಾಡ್ಬೇಡಿ, ನಿಮ್ಮನ್ನ ನಾವು ಬೇರೆ ತರ ನೋಡ್ತಾ ಇದೀವಿ ಯಾಕಂದ್ರೆ ಅಂತ ಜನ mention ನಿಮ್ಮನ್ನ ಅಕ್ಷರ ಅನ್ನೋದಕ್ಕಿಂತ ಮನೆ ಮಗಳು ತರ ಟ್ರೀಟ್ ಮಾಡಿದ್ರು. ಹಂಗಾಗ್ಬಿಟ್ಟು ನಾನೂನು ಅಕ್ಷರ ಮಾಡಿ 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 ನನಗೂನು ಆಗಲ್ಲ. ನಂಗೆ ಮಾಡ್ಬೇಕಂತ ತುಂಬಾ ಆಸೆ ಇದೆ. ತೆಲುಗು ಆದ್ರೂ ಆಗ್ಲಿ, ಕನ್ನಡ ಆದ್ರೂ ಆಗ್ಲಿ, ವಿಲನ್ ಕ್ಯಾರೆಕ್ಟರ್ ಮಾಡಕ್ ತುಂಬಾ ಇಷ್ಟ ನನ್ಗೆ. ಆಕ್ಚುಲಿ ವಿಲನ್ಗಿಂತ ನನ್ಗೆ ಕಾಮಿಡಿ ಮಾಡಕ್ ತುಂಬಾ ಇಷ್ಟ ಆಗುತ್ತೆ. ಎಲ್ಲಾ ತರದ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂದ್ಮೇಲೆ ಎಲ್ರಿಗೂ ಎಲ್ಲಾ ಕ್ಯಾರೆಕ್ಟರ್ ಮಾಡಕ್ ಇಷ್ಟ. ಬಟ್ ಜನ ನನ್ನನ್ನ ಹಂಗ್ ತಗೊಳಕ್ ರೆಡಿ ಇಲ್ಲ. ಹಾಗಾಗಿ ಆಯ್ತು, ಅವ್ರು ಅದನ್ನ ಅದೇ ತರ ಇಷ್ಟ ಪಡ್ತಾರೆ ಅಂದ್ರೆ ನಾನು ಅದೇ ತರ ಮಾಡಕ್ಕೆ ಇಷ್ಟ. ಎಷ್ಟು ದಿನ ಆಗುತ್ತೋ ನಾನು ಇದೇ ತರ, ಅವ್ರಿಗೆ ಯಾವ ತರ ಇಷ್ಟನೋ ನಾನು ಆ ತರ ಇರಕ್ಕೆ ಇಷ್ಟ. ಓಕೆ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಒಂಥರ ಲವ್, ಒಂಥರ ಅರೇಂಜ್. ಹಂತಾಪರಿ ಏನ್ ಹಿಂಗ್ ಮರ ಸುತ್ತೋದು ಆ ತರದೆಲ್ಲ ಲವ್ ಎಲ್ಲ ಅಲ್ಲ. ನಾರ್ಮಲ್ ಆಗಿ ನೋಡ್ಬಿಟ್ಟು ಇಷ್ಟಪಟ್ಟು ಮನೇಲಿ ಕೇಳ್ಬಿಟ್ಟು ಮದ್ವೆ ಮಾಡ್ಕೊಂಡಿರೋದಷ್ಟೇ. ಪ್ರಪೋಸ್ ಆತರ ಏನು ಇಲ್ಲ? ಅಷ್ಟೇ. ನಮ್ಮ ಮನೇಲಿ ಇಬ್ರದ್ದು ಕಾಸ್ಟ್ ಸೇಮ್ ಇರೋದ್ರಿಂದ ಪ್ರಾಬ್ಲಮ್ ಏನೂ ಆಗ್ಲಿಲ್ಲ ನಮ್ಗೆ. ಅವ್ರಿಗೂ ಅದೇ ಟೈಮಲ್ಲಿ ನೋಡ್ತಾ ಇದ್ರು, ನಮ್ಮ ಮನೇಲೂ ರೆಡಿ ಇದ್ರು ಮದುವೆ ಮಾಡ್ಕೊಡಕ್ಕೆ. ಸೊ ಮನೇಲಿ ಹಿಂಗ್ ಹೋಗಿ ಕೇಳ್ದವಾಗ ಓಕೆ ಅಂತ ಹೇಳಿದ್ರು, ಪ್ರಾಬ್ಲಮ್ ಏನೂ ಆಗ್ಲಿಲ್ಲ. ಮದ್ವೆ ಆದ ನಂತರ ನಿಮ್ಮ ಇದು ಸೀರಿಯಲ್ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಅನ್ಸತ್ತೆ. ಮದ್ವೆ ಎಲ್ಲ ಮಗು ಆದ್ಮೇಲೆ. ಮಗು ಆದ್ಮೇಲೆ. ಓಕೆ. ಮಗ 1.5 ವರ್ಷದವನಿದ್ದ. 2011 ಅವ್ನು ಹುಟ್ಟಿದ್ದು, 2013 ನಾನು ಸ್ಟಾರ್ಟ್ ಮಾಡಿದ್ದು. 2 ವರ್ಷದವನಿದ್ದ. ಅವಾಗ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರಾ? ತುಂಬಾ ಸಪೋರ್ಟ್ ಮಾಡ್ತಾರೆ. ಅಯ್ಯೋ, ಅರಗಿನಿಲಿ ನಮಗ್ ಗೊತ್ತಿಲ್ಲ, ನಿಜ ಹೇಳ್ತೀನಿ. ಸೀರಿಯಲ್ಗೆಲ್ಲ ನಾವ್ ಹೇಗ್ ರೆಡಿ ಆಗಿ ಹೋಗ್ಬೇಕು, ಯಾವ ತರ ಏನ್ ಮಾಡ್ಕೊಂಡು ಹೋಗ್ಬೇಕು, ನನಗೆ ನಿಜ ಏನೂ ಗೊತ್ತಿರ್ಲಿಲ್ಲ. ಬೆಳಗ್ಗೆ ಬೇಗ ಹೋಗ್ಬೇಕು ಅನ್ನೋದಷ್ಟೇ ಟೆನ್ಷನ್. ಅಂದ್ರೆ ನನಗಿಂತ ನಮ್ಮ ಮನೆಯವ್ರಿಗೆ ಜಾಸ್ತಿ ಟೆನ್ಷನ್ ಇರ್ತಿತ್ತು. ಅವರೇ ನನ್ನ ಬ್ಯಾಗ್ ಎಲ್ಲ ರೆಡಿ ಮಾಡ್ಬಿಟ್ಟು, ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟು, ಊಟ ತಿಂಡಿಗೆಲ್ಲ ರೆಡಿ ಮಾಡ್ಬಿಟ್ಟು, ನಂಗೊಂದು ಹೇರ್ ಸ್ಟ್ರೈಟ್ನಿಂಗು ಮಾಡ್ಕೊಳಕ್ ಬರ್ತಿರ್ಲಿಲ್ಲ. ಒಂದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮನೆಯವ್ರೆ ಹೇರ್ ಸ್ಟ್ರೈಟ್ ಮಾಡಿ ಕಳ್ಸಿದಾರ ನನ್ಗೆ. ಅವಾಗ ಇನ್ನು ಹೇರ್ ಸ್ಟೈಲಿಸ್ಟ್ ಆತರ ಇರ್ತಿರ್ಲಿಲ್ಲ, ಎಲ್ಲ ನಾವೇ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಬೇಕಾಗ್ತಿತ್ತು. ನಮ್ಮ ಮನೆಯವರೇ ನನಗ ನಿಜ ಹೇಳ್ತೀನಿ ಎಲ್ಲಾನು ರೆಡಿ ಮಾಡ್ಕೊಡ್ತಿದ್ರು. ಈಗ್ಲೂ ಅಷ್ಟೇ, ಅವತ್ತಿಂದನು ಇವತ್ತಿನವರೆಗೂ ನಾನು ಶೂಟಿಂಗ್ ಹೋಗ್ಬೇಕು ಅಂದ್ರೆ ನಂಗೆ ಎಲ್ಲಾನು ರೆಡಿ ಮಾಡ್ಕೊಡೋದು ನಮ್ಮ ಮನೆಯವ್ರು. ನಂಗೆ ಏನ್ ಬೇಕು ಅನ್ನೋದನ್ನ ನಾನು ಇಡ್ತೀನಿ ಅಷ್ಟೇ. ಬಟ್ ಬ್ಯಾಗಲ್ಲಿ ನೀಟಾಗಿ ಪ್ಯಾಕ್ ಮಾಡ್ಕೊಡೋದು ನಮ್ಮ ಮನೆಯವ್ರೆ. ಹಂಗಾಗಿ ಮನೆಯವ್ರ ಸಪೋರ್ಟು ನ್ಯೂಸಲ್ಲಿರೋವಾಗಿಂದನೂ ಆಯ್ತು, ಸೀರಿಯಲ್ಸ್ ಆಯ್ತು, ಎಲ್ಲಾ ಟೈಮಲ್ಲೂ ಇದೆ. ಇವಾಗ್ಲೂ ಅರಗಿಣಿ ಸೀರಿಯಲ್ ಜನಕ್ಕೆ ಅಷ್ಟು ನೆನಪಿದೆ. ಅರಗಿಣಿ ಸೀರಿಯಲ್ ಪಾತ್ರಧಾರಿಗಳು ಕೂಡ ಅಷ್ಟೇ. ನಿಮ್ಮನ್ನ ಈಗ್ಲೂ ಕೂಡ ಆರತಿ ಅನ್ನೋದಕ್ಕಿಂತ ಅಕ್ಷರ ಅಕ್ಷರ ಅಂತ ಅನ್ನೋದೇ ಜಾಸ್ತಿ ಜಾಸ್ತಿ, ಕರೀತಾರೆ. ಇವಾಗ್ಲೂ ನೀವು ಎಲ್ಲಾದ್ರೂ ಇವಾಗ ಟೆಂಪಲ್ಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಎಲ್ಲಾದ್ರೂ ಹೋಗ್ತಾ ಇದ್ದಾಗ ಜನ ನಿಮ್ಮನ್ನ ಅಕ್ಷರ ಅಂತ ಈಗ್ಲೂ ಸಹ ಗುರುತಿಸ್ತಾರ? ಬರೀ ನನ್ನ ವಾಯ್ಸ್ ಇಂದ ಗುರ್ತು ಹಿಡಿತಾರೆ. ನಾನು ಹಿಂಗೇನಾದ್ರು ಬಿಸ್ಲಿಗೆ ಹಿಂಗ್ ಕಟ್ಕೊಂಡು ಹೋಗಿ ಮಾರ್ಕೆಟಲ್ಲಿ ಹಿಂಗ್ ಮಾತಾಡ್ತಾ ಇರ್ತೀನಲ್ಲ, ಅವ್ರು ನನ್ ಕಣ್ಣಾಗ್ಲಿ ನಂದ್ ವಾಯ್ಸ್ ಆಗ್ಲಿ ಎಲ್ಲೋ ಕೇಳಿದಿನಲ್ಲ ಅಂತ ಹಿಂಗ್ ಡೌಟ್ ಅಲ್ಲಾದ್ರೂ ಒಂದ್ಸರಿ ನೋಡ್ತಾರೆ ನನ್ನ. ಆ ಲೆವೆಲ್ಗೆ ಅದು ಅಷ್ಟ್ರ ಮಟ್ಟಿಗೆ ಆ ವಾಯ್ಸ್ ಆಗಿರ್ಬೋದು, ನಾನು ಅವನ ಜೊತೆ ನನ್ನ ತಮ್ಮನ ಜೊತೆ ಸ್ಮೂತ್ ಆಗಿ ಮಾತಾಡೋರು ಇರ್ಬೋದು, ಅವ್ರು ಅದನ್ನ ಎಷ್ಟ್ರ ಮಟ್ಟಿಗೆ ನೋಡಿದ್ದಾರೆ ಅಂದ್ರೆ ನನಗೆ ಇವಾಗ್ಲೂ ಅನಿಸ್ತಿರುತ್ತೆ ನಾನು ಏನ್ ಮಾಡಿದೀನಿ ಅಂತ. ಜನ ಹಿಂಗ್ ಒಪ್ಕೊಂಡ್ಬಿಟ್ಟಿದ್ದಾರೆ ನನ್ನ. ನಮಗ್ ಮಾಡುವಾಗ ನಮಗ್ ಗೊತ್ತಾಗಲ್ಲ, ಬಟ್ ಜನ ಅದನ್ನ ಯಾವ ರೀತಿ ತಗೊಂಡಿದ್ದಾರೆ ಅಂದ್ರೆ, ನನ್ನ ಜೀವನಕ್ಕೆ ಅರಗಿಣಿ ಅನ್ನೋದು ಒಂದೇ ಸೀರಿಯಲ್ ನಾನು ಮಾಡಿಬಿಟ್ಟಿದ್ರು ಸಾಕಾಗ್ತಿತ್ತು. ಈಗ ನಾನು ಅವ್ರ ಜನಗಳಿಗೆ ನನಗೆ ಫೇಮ್ ಸಿಗ್ಬೇಕು, ನಾನು ಜನಗಳಿಗೆ ಹತ್ರ ಆಗ್ಬೇಕು ಅಂತ 10, 20, 30 ಹಿಂಗ್ ಈ ತರ ಸೀರಿಯಲ್ ಮಾಡೋದಕ್ಕಿಂತ ನನಗೆ ಅರಗಿಣಿ ಒಂದೇ ಸಾಕು. ಇದನ್ನ ನಾನು ಅವ್ರಿಗೆ ಜನಗಳ ಮುಂದೆ ಇರಬೇಕು, ಜನಗಳ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಅನ್ನೋ ಲೆವೆಲ್ ಮಾಡ್ತಾ ಇರೋದು ಹೊರತು ನನಗೆ ಎಷ್ಟು ಜೀವನಕ್ಕೆ ಆಗೋ ಅಷ್ಟು ಫೇಮು ಅರಗಿಣಿ ಕೊಟ್ಬಿಟ್ಟಿದೆ. ನನಗೆ ಈಗಲೂ ಜನ ಅರಗಿಣಿಯಿಂದಾನೇ ಗುರ್ತು ಮಾಡ್ತಾರೆ. ನಾನು ಎಷ್ಟೋ ಸೀರಿಯಲ್ ಮಾಡಿರ್ಲಿ, ಆಮೇಲೆ ಎಷ್ಟೋ ಫಿಲಮ್ ಮಾಡಿರ್ಲಿ, ಅರಗಿಣಿಯಲ್ಲಿ ಅಕ್ಷರ ಅಲ್ವಾ, ಅರಗಿಣಿಯಲ್ಲಿ ಅಕ್ಕ ಇದ್ರಲ್ವಾ, ಹಂಗೆ ಕೇಳ್ತಾರೆ ನನ್ನ. ಅಯ್ಯೋ, ನಾನು ಅದನ್ನ ಸೀರಿಯಲ್ ಮಾಡಿ ಸುಮ್ಮನೆ ಇರ್ಬೇಕಾಗಿತ್ತು, ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅನ್ನೋ ಲೆವೆಲ್ ಮಾಡ್ಬಿಟ್ಟಿದ್ದಾರೆ ಜನ. ಅರಗಿಣಿ ಸೀರಿಯಲ್ ಇಂದ ನೀವು ಕಲ್ತಿದ್ದೇನು ಅಥವಾ ಪಡ್ಕೊಂಡಿದ್ದೇನು ಅಥವಾ ಕಳ್ಕೊಂಡಿರೋದೇನು? ಕಳ್ಕೊಂಡಿದ್ದು ನಿಜ ಏನೂ ಇಲ್ಲ, ಗಾಡ್ಸ್ ಗ್ರೇಸ್. ಪಡ್ಕೊಂಡಿದ್ದು ತುಂಬಾ ಇದೆ ನನಗೆ. ಇನ್ನೊಂದು ಫ್ಯಾಮಿಲಿ ಸಿಕ್ತು, ಕರ್ನಾಟಕ ಫುಲ್ ಫ್ಯಾಮಿಲಿ ಸಿಕ್ತು ನನಗೆ.
ನಾನು ಅಷ್ಟು ರೀಚ್ ಯಾವಾಗ ಆಗಿದ್ನೋ ಎಲ್ಲ ನ್ಯೂಸಿಂದ ಅಷ್ಟಾಗಿದ್ನೋ ಇಲ್ವೋ, ಕರ್ನಾಟಕ ಫುಲ್ ನನಗೊಂದು ಫ್ಯಾಮಿಲಿ ಸಿಕ್ಕಿದೆ, ಒಂದು ಒಳ್ಳೆ ಹೆಸರು ಸಿಕ್ಕಿದೆ, ಒಂದು ಒಳ್ಳೆ ಜೀವನ ಸಿಕ್ಕಿದೆ, ಇನ್ನೇನು ಬೇಕು, ಅವ್ರ ಪ್ರೀತಿ ಸಿಕ್ಕಿದೆ. ಮನೆಯಲ್ಲಿ ಒಂದು ಕೂಡು ಕುಟುಂಬದಲ್ಲಿ ಏನೇ ಕಷ್ಟಗಳು ಬಂದ್ರು ಏನು ಮಾಡಿದ್ರು ನಾವು ಅದನ್ನ ಹೆಂಗೆ ಸಹಿಸ್ಕೊಂಡು ಹೋಗ್ಬೇಕು, ಹೆಂಗೆ ಅದನ್ನ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು, ಎಷ್ಟು ತಾಳ್ಮೆ ಇಟ್ಕೋಬೇಕು ನಾವು, ಆ ಥರದನ್ನ ತುಂಬ ಕಲ್ತಿದ್ದೀನಿ ನಾನು. ನಮ್ಮ ಮನೇಲಿ ಇಲ್ಲಿ ನಾನು ಪರ್ಸ್ನಲ್ ಆಗಿರೋದು ದೊಡ್ಡ ಸೊಸೆ, ನಾನೇ ದೊಡ್ಡವಳು. ನಮ್ಮ ಅತ್ತೆಗೆ ಇಬ್ಬರೇ ಗಂಡ್ಮಕ್ಳು, ನಾನೇ ಒಬ್ಳು ಹೆಣ್ಮಗು. ಅಲ್ಲಿ ಹೋದ್ಮೇಲೆ ನಾನು ಅಲ್ಲಿ ಹೆಂಗೆ ಹೊಂದ್ಕೋಬೇಕು ಗಂಡನ ಮನೇಲಿ, ಆ ಥರದ್ದೆಲ್ಲ ಎಲ್ಲನೂ ಅದಾದ್ಮೇಲೆ ಜಾಸ್ತಿ ಕಲಿಯೋಕ್ಕೂ ಸಿಕ್ತು ನನಗೆ ಎಲ್ಲ ಥರದಲ್ಲಿ. ಸೀರಿಯಲ್ ಅಂದರೆ ಕತೆಗಳಲ್ಲಿ ಎಲ್ಲ 108 ಥರದ್ದು ಬಂದೇ ಬರ್ತಿರತ್ತೆ. ಏನಪ್ಪ ಇದಕ್ಕೆ ಪರಿಹಾರ ಅಂದವಾಗ ಪರಿಹಾರನೂ ಸಿಕ್ಕತ್ತಲ್ವ ಅಲ್ಲಿ. ಸೊ ಅದು ನನಗೆ ರಿಯಲ್ ಲೈಫ್ಗೂ ತುಂಬ ಹೆಲ್ಪ್ ಆಯಿತು. ಹಂಗಂದ್ರೆ ಚೂರಾದ್ರೂ ಸಿಮಿಲಾರಿಟೀಸ್ ಇದೆ ಇವಾಗ ನಿಮ್ಮ ರಿಯಲ್ ಲೈಫಿಗೂ ಆ ಅಕ್ಷರ ಪಾತ್ರಧಾರಿಗೂ ಇದ್ದಿದ್ದು? ನಾನು ಹಂಗಿರೋದಕ್ಕೆ ಆ ಪಾತ್ರ ಸಿಕ್ತು. ಆ ಪಾತ್ರ ಸಿಕ್ಕಿದ್ದಕ್ಕೆ ಹಿಂಗಾದ್ನೋ ನಾನು ನಿಜ ಗೊತ್ತಿಲ್ಲ. ಬಟ್ ಅಲ್ಲಿ ಏನಿದ್ನೋ ನಾನು ಇಲ್ಲೂ ಅದೇ ಇದ್ದೀನಿ. ಸ್ವಲ್ಪ ಇಲ್ಲಿ ಕೋಪ ಗೀಪ ಎಲ್ಲ ಜಾಸ್ತಿ ಬರುತ್ತೆ. ಬಟ್ ನನಗೆ ರಿಲೇಶನ್ಶಿಪ್ಪಲ್ಲಿ ನಾನು ಅಷ್ಟೇ ಎಲ್ರಿಗೂ ವ್ಯಾಲ್ಯೂ ಮಾಡ್ತೀನಿ. ನನಗೆ ಅಷ್ಟೇ ಖುಷಿ ಫ್ಯಾಮಿಲಿ ಅಂದರೆ. ಇವಾಗ ತೆಲುಗಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೆ ಕನ್ನಡಕ್ಕೆ ಬರುವ ಚಾನ್ಸಸ್ ಇದೆಯಾ? ಅಯ್ಯೋ, ನಾನು ಇವತ್ತೇ ರೆಡಿ. ಇಲ್ಲಿಂದ ಮುಗಿಸಿ ಬೇಕಿದ್ರೆ ಇನ್ನೊಂದು ಸೀರಿಯಲ್ಗೆ ಹೋಗ್ಬೇಕು ಅಂದರೆ ರೆಡಿ. ಬಟ್ ನನಗೆ ಅದೇ ಇವಾಗ ಮಗು ಚಿಕ್ಕದಿರೋದ್ರಿಂದ ಕನ್ನಡ ಹೆಂಗೆ ನಾನು ಅದೊಂಥರ ತವ್ರ ಮನೆ ಅಲ್ವಾ ನಮ್ಗೆ. ಇವಾಗ ನಾವು ಎಲ್ಲ ಹೋದ್ರೂ ಮತ್ತಿಲ್ಲಿ ಬಂದಿಲ್ಲಿ ಸೆಳೀತಾ ಇರೋದು ನಮಗೆ. ನಾನು ಕನ್ನಡ ಮಾಡೋಕ್ಕೆ ತುಂಬ ರೆಡಿ ಇದ್ದೀನಿ. ಬಟ್ ಟೈಮಿಂಗ್ಸ್ಗಳು ಸೆಟ್ ಆಗ್ತಾ ಇಲ್ಲ, ನಂಗೆ ಡೇಟ್ಸ್ಗಳು ಸೆಟ್ ಆಗ್ತಾ ಇಲ್ಲ. ನಾನು ಹುಬ್ಳಿ ಇರೋದಲ್ವಾ, ಬೆಂಗಳೂರಲ್ಲೇ ಇರೋದಾದರೆ ಏನಾದರೂ ಒಂದು ಮಾಡ್ಬೋದಿತ್ತು. ಟ್ರಾವೆಲಿಂಗ್ ಜಾಸ್ತಿ ಆಗ್ತಾ ಇದೆ, ಮಕ್ಕಳಿಗೆ ಟೈಮ್ ಜಾಸ್ತಿ ಕೊಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹಿಂಗಾಗ್ತಿದೆ. ಯಾರಾದರೂ ನನ್ನ ಡೇಟ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ನಾನು ಮಾಡೋಕ್ಕೆ ಇವಾಗಲೂ ರೆಡಿ. ನೀವು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರಿ, ಒಂದಷ್ಟು ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರಿ. ಬಟ್ ಸಿನಿಮಾಗಿಂತ ಜಾಸ್ತಿ ನೀವು ಕಾಣಿಸ್ಕೊಂಡಿರೋದು ಸೀರಿಯಲಲ್ಲಿ. ಯಾಕೆ ಸಿನಿಮಾ ಅವಕಾಶ ಬಂದಿಲ್ವಾ ಅಥವಾ ಸಿನಿಮಾ ಬೇಡ ಸೀರಿಯಲೇ ಓಕೆ ಅಂತನಾ? ಅವಕಾಶ ಬಂದಿಲ್ಲ ಅಂತೇನಿಲ್ಲ, ಅವಕಾಶಗಳು ಬರುತ್ತೆ. ಎಲ್ಲದಕ್ಕೂ ಇದೊಂದೇ ಪ್ರಾಬ್ಲಮ್, ನನಗೆ ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ. ನಾನು ಒಂದು ಕಮಿಟ್ ಆದರೆ ಇವ್ರಿಗೆ ಹಿಂಸೆ ಕೊಟ್ಬಿಟ್ಟು ನನಗೆ ಬೇರೆಯವ್ರಿಗೆ ಕೊಡೋದಕ್ಕಿಂತ ಇವ್ರಿಗೆ ಯಾರು ಕಮಿಟ್ ಆಗಿರ್ತೀವಲ್ಲ ಅವ್ರಿಗೆ ನನಗೆ ಹಿಂಸೆ ಕೊಡೋಕೆ ಇಷ್ಟ ಇಲ್ಲ. ನನಗೆ ದುರಾದೃಷ್ಟಕ್ಕೆ ನಂದು ಯಾವ್ದು ಇಲ್ಲಿ ಶೂಟಿಂಗ್ ಡೇಟ್ಸ್ ಇರುತ್ತೋ ಆ ಡೇಟ್ಸ್ಗಳನ್ನೇ ಅವ್ರು ಕೇಳ್ತಾರೆ. ಸಿನಿಮಾದಲ್ಲಿ ಸ್ವಲ್ಪ ಅವ್ರದ್ದು ಕಾನ್ಸೆಪ್ಟ್ ಬೇರೆ ಥರ ಇರುತ್ತಲ್ಲ, ಅವ್ರು ಆ ಡೇಟ್ಗಳನ್ನೇ ಕೇಳಿರ್ತಾರೆ, ಆ ಡೇಟ್ಗಳನ್ನೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಆ ಟೈಮಿಗೆ ಮಾಡ್ಕೊಂಡಿರ್ತಾರೆ, ಈ ಟೈಮಲ್ಲೇ ಅವರು ಕೇಳ್ತಾರೆ. ಹಾಗಾಗಿ ನನಗೆ ತುಂಬ ಅವಕಾಶಗಳು ಅದರಿಂದನೇ ಹೋಗಿದೆ. ಅದಕ್ಕಂತ ನನಗೇನು ಬೇಜಾರಿಲ್ಲ, ನಾನು ಸೀರಿಯಲಲ್ಲೇ ತುಂಬ ಖುಷಿಯಾಗಿದ್ದೀನಿ. ಸಿನಿಮಾಗಳು ಕೈ ತಪ್ಪಿರೋದ್ರಿಂದ ನನಗೇನು ಬೇಜಾರಿಲ್ಲ. ಬಟ್ ನಾನು ಯಾರೇ ಕಮಿಟ್ ಆಗಿರ್ತೀನಿ ವರ್ಕ್ ಎಥಿಕ್ಸಿಂದ ನಾನು ಇವ್ರಿಗೆ ಹಿಂಸೆ ಕೊಟ್ಟು ಅವ್ರಿಗೆ ಹೋಗಲ್ಲ. ಹಾಗಾಗಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದು ಕಮ್ಮಿ. ಈಗ ಸಿನಿಮಾದವ್ರು ಹಾಗೆ ಅಂತಾರೆ, ಸೀರಿಯಲ್ನವ್ರು ಬಿಡಪ್ಪ ಅವ್ರದ್ದು ಡೇಟ್ಸ್ಗಳೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವರು ನಮ್ಮನ್ನು ಹಿಂಜರಿತಾರೆ ಕರೆಯೋಕ್ಕೆ. ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ನಮಗಿಲ್ಲಿ ದಿನದ ಊಟ ನಡೀತಾನೆ ಇರುತ್ತಲ್ಲ. ಹಾಗಾಗಿ ನಾನು ಯಾರು ಫಸ್ಟ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಇವ್ರಿಗೆ ಕಷ್ಟ ಕೊಡಕ್ಕೆ ಹೋಗಲ್ಲ. ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಸೋಷಿಯಲ್ ಮೀಡಿಯಾ ಯುಗ. ಅವಾಗ ಸೀರಿಯಲ್ ನೋಡ್ತಾ ಇದ್ದದಕ್ಕೂ ಇವಾಗ ಸೀರಿಯಲ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಏನಿದ್ರು ಜಾಸ್ತಿ ಜನ ಸೋಷಿಯಲ್ ಮೀಡಿಯಾಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಈ ತರದಕ್ಕೆ ಎಡಿಕ್ಟ್ ಆಗಿದ್ದಾರೆ. ಇದೆಲ್ಲಾದ್ರೂ ನಿಮಗೆ ಎಫೆಕ್ಟ್ ಆಗ್ತಿದ್ಯಾ? ಲೈಕ್ ಆರ್ಟಿಸ್ಟ್ಗಳಿಗೆ ಎಫೆಕ್ಟ್ ಆಗ್ತಿದ್ಯಾ ಈ ಸೋಷಿಯಲ್ ಮೀಡಿಯಾ ಅನ್ನೋದು? ಬಟ್ ನನಗೆ ಅನ್ಸತ್ತೆ ನಾವು ಹೊರಗಿನಲ್ಲಿ ನಮಗೆ ಸಿಕ್ಕಿರೋ ಫೇಮು ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಇದ್ದಿದ್ರೆ ನಾವೆಲ್ಲೋ ಇರ್ತಿದ್ವಿ ಅಂತ ಅನ್ಸುತ್ತೆ. ಅದೊಂದು ಬೇಜಾರಿದೆ ನನಗೆ. ಸೋಷಿಯಲ್ ಮೀಡಿಯಾ ಬಂದಿರೋದಕ್ಕೆ ನಮಗೇನು ಪ್ರಾಬ್ಲಮ್ ಆಗಿಲ್ಲ, ಸೋಷಿಯಲ್ ಮೀಡಿಯಾ ಇದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಬರಬೇಕಿತ್ತು ಅಂತ ಅದೊಂದು ತುಂಬ ಬೇಜಾರಾಗುತ್ತೆ. ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ರಿಗೂ ಒಂದೊಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಇದೆ, ತುಂಬ ಖುಷಿನೇ ಇದೆ. ಅದರಿಂದ ನಮಗೇನು ಎಫೆಕ್ಟ್ ಆಗಿಲ್ಲ. ಬಟ್ ನಾವು ಜಾಸ್ತಿ ಆ್ಯಕ್ಟಿವ್ ಆಗಿರಲ್ಲ, ಆಗಿಲ್ಲ ಅಂದ್ರೂ ನನ್ಗೆ ಅದೇ ಹೇಳದ್ನಲ್ಲ, ನಮ್ಮನ್ನ ಆ ಥರ ಇವಾಗಲೂ ನಮ್ಮನ್ನು ನೋಡ್ತಿರೋ ರೀತಿನೇ ಬೇರೆ ಇದೆ, ನಮ್ಮನ್ನ ಹಚ್ಕೊಂಡಿರೋ ಫ್ಯಾಮ್ಲಿನೇ ಬೇರೆ ಇದೆ. ನನ್ನ ಫ್ಯಾಮ್ಲಿನೇ ಬೇರೆ ಇರೋದ್ರಿಂದ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಎಷ್ಟು ಬಂದ್ರೂ ನಮ್ಮನ್ನು ಮಾತ್ರ ಯಾರೂ ಕೈ ಬಿಡಲ್ಲ. ಅದೊಂದು ಖುಷಿ ಇದೆ ನಮಗೆ. ಕೊನೆಯದಾಗಿ ನಿಮ್ಮ ಅಕ್ಷರ ಪಾತ್ರಕ್ಕೆ ಎಷ್ಟೋ ಜನ ಫ್ಯಾನ್ಸ್ ಇದ್ದಾರೆ ಆ ಸೀರಿಯಲ್ಗೆ. ಸೊ ಅವ್ರಿಗೆ ಏನಾದ್ರು ಹೇಳೋದಿದ್ರೆ? ಅವ್ರಿಗೇನು ಹೇಳಕ್ಕಂತೂ ಏನೂ ಇಲ್ಲ. ಅವರು ಮನೆ ಮಗಳಂತ ನನ್ನನ್ನು ಸ್ವೀಕರಿಸಿದ್ದಾರೆ. ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ನನ್ನ ಜೀವನ ಪೂರ್ತಿನೂ ನಾನು ಚಿರಋಣಿಯಾಗಿರ್ತೀನಿ. ಎಷ್ಟಾಗತ್ತೋ ಅಷ್ಟು ನಾನು ಯಾವುದೇ ಮುಖಾಂತರ ಆಗಿರ್ಬೋದು, ಸಿನಿಮಾ ಮುಖಾಂತರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು, ಒಟ್ಟಿನಲ್ಲಿ ನಿಮ್ಮ ಕಣ್ಮುಂದೆ ಏನು ಸೇವೆ ಮಾಡೋಕ್ಕಾಗುತ್ತೋ ನನ್ನ ಕೈಯಾರೆ ಅಷ್ಟು ಸೇವೆ ಮಾಡ್ತೀನಿ. ಮಧ್ಯ ಮಧ್ಯದಲ್ಲಿ ಬ್ರೇಕ್ಗಳು ಬರಬಹುದು, ಎಲ್ಲಿದ್ದರೂ ನಾನಂತೂ ನಿಮ್ಮ ಅರಗಿಣಿಯ ಅಕ್ಷರ
ನೀವು ಅಕ್ಷರ ಕ್ಯಾರೆಕ್ಟರ್ಗೆ ಒಂದು ಕೊಟ್ಟಿರೋ ಪ್ರೀತಿ ಅನ್ನೋ ಭಿಕ್ಷೆ ನಾನು ಯಾವಾಗಲೂ ನೆನ್ಪಿಟ್ಕೋಬೇಕು ಅಂತ ನನ್ನ ಮಗಳಿಗೂ ಅದೇ ಹೆಸರಿಟ್ಟಿದ್ದೀನಿ. ನಮ್ಮ ಅಕ್ಷರ ಪೂಜಾ ಭಂಡಾರಕ್ಕೆ ಕೂಡ ನಮ್ಮ ಬಿಸ್ನೆಸ್ಗೂ ಕೂಡ ನಾವು ಅದೇ ಹೆಸರಿಟ್ಟಿದ್ದೀವಿ. ಟ್ಯಾಟೂ ಹಾಕ್ಸ್ಕೊಂಡ್ರು ಅದು ನಮ್ಮ ಜೊತೆನೇ ಬರುತ್ತೆ. ಅದು ಅವರೇ ಅರ್ಥ ಮಾಡ್ಕೋಬೇಕು. ನನ್ನ ಮಗಳಿಗೆ ನಾನು ಆ ಹೆಸರಿಟ್ಟಿದ್ದೀನಿ ಅಂದರೆ ಅರಗಿನಿ ನನಗೆ ಎಷ್ಟು ಟಚ್ ಆಗಿದೆ, ಅವರೆಲ್ಲರೂ ಪ್ರೀತಿ ನನಗೆ ಎಷ್ಟು ಇದಾಗಿದೆ ಅಂತ ಅದು ಅವ್ರಿಗೆ ಬಿಟ್ಟಿದ್ದು. ಇನ್ನೂ ಜಾಸ್ತಿ ಪ್ರೀತಿ ಕೊಡಿ, ಇನ್ನೂ ಜಾಸ್ತಿ ಆಶೀರ್ವಾದ ಕೊಡಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಇದ್ರೇ ನಾವು ನಿಮ್ಮ ಮುಂದೆ ಇರೋಕ್ಕೆ ಸಾಧ್ಯ ಆಗೋದು. ತುಂಬ ಖುಷಿ ಇದೆ. ತುಂಬ ಥ್ಯಾಂಕ್ ಯು ಹೇಳೋದು ಒಂದು ಸಣ್ಣ ಮಾತಾಗಿರ್ಬೋದು, ಬಟ್ ತುಂಬ ಖುಷಿ ಇದೆ. ಥ್ಯಾಂಕ್ಸ್ ಅಷ್ಟೇ ಹೇಳಕ್ಕೆ ಸಾಧ್ಯ. ಏನಂದ್ರೆ ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೊಂದಷ್ಟು ಟೈಮ್ ಕೊಟ್ಟು ನಿಮ್ಮ ಜೀವನದ ಬಗ್ಗೆ ಆಗಿರ್ಬೋದು, ಅರಗಿಣಿ ಸೀರಿಯಲ್ ಬಗ್ಗೆ ಆಗಿರ್ಬೋದು, ಅಕ್ಷರ ಒಂದು ಪಾತ್ರ ಎಷ್ಟು ನಿಮ್ಮ ಜೀವನಕ್ಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಕರ್ನಾಟಕ ನ್ಯೂಸ್ ಬಿಟ್ಗೆ ಎಲ್ಲರೂ ಸದಾ ನೋಡ್ತಾ ಇರಿ. ತುಂಬ ಖುಷಿ ಆಯಿತು ನೀವು ನನ್ನನ್ನು ಕರೆಸಿರೋದಕ್ಕೆ. ನಂಗೆ ಹಳೆಯ ನೆನಪುಗಳೆಲ್ಲ ಬಂತು ನಿಮ್ಮ ಆಫೀಸೆಲ್ಲ ನೋಡ್ತಾ ಇರಬೇಕಾದ್ರೆ. ತುಂಬ ಖುಷಿ ಆಯಿತು. ತುಂಬ ಪ್ರೀತಿಯಿಂದ ನನ್ನನ್ನು ಬರಮಾಡ್ಕೊಂಡು ಮಾತಾಡಿಸ್ತಾ ಇದ್ದೀರಾ. ವಾಪಸ್ ಮತ್ತೆ ನಾನು ಕನ್ನಡದಲ್ಲಿ ಬರಬೇಕು ಅಂತಲೂ ಆಸೆ ಇದೆ. ನಿಮ್ಮ ಮುಖಾಂತರ ಯಾರಿಗಾದ್ರೂ ಅಲ್ಲಿ ಹೋಗಿ ತಟ್ಟಲಿ, ಅದಕ್ಕೆ ನಿಮಗೆ ಅಡ್ವಾನ್ಸ್ ಆಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಖುಷಿಯಾಗಿದೆ. ನಿಮಗೂ ಎಲ್ರಿಗೂ ಆಲ್ ದ ಬೆಸ್ಟ್. ನೋಡಿದಲ್ಲ ವೀಕ್ಷಕರೇ, ಆರತಿಯವರು ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು ನಮ್ಮ ಜೊತೆ. ಇವರು ಜಾಸ್ತಿ ಆರತಿ ಕುಲಕರ್ಣಿಗಿಂತ ಅಕ್ಷರ ಅಂತಾನೆ ಸಿಕ್ಕಾಪಟ್ಟೆ ಫೇಮ್ ಅನ್ನ ಪಡೆದುಕೊಂಡಿರೋದು. ಜೊತೆಗೆ ಈಗಲೂ ಸಹ ಅವ್ರನ್ನ ಅಕ್ಷರ ಅಂತ ಹೇಳೋರೇ ಜಾಸ್ತಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.